ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇನ್ನೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ 4,000 ವಾಚ್ ಅವರ್ಸ್, ಅದು ಪಬ್ಲಿಕ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಜಸ್ಟ್ ಏನಿಲ್ಲ, ಕೇವಲ 30 ದಿನದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಅವರ್ಸ್ ಈಸಿಯಾಗಿ ನೀವು ಕಂಪ್ಲೀಟ್ ಮಾಡ್ಬೋದು. ಆದರೆ ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಆಗಲ್ಲ. ಅದಕ್ಕೋಸ್ಕರ ನೀವು ಈ ಒಂದು ವಿಡಿಯೋ ಕೊನೆವರೆಗೂ ನೋಡಬೇಕು. ಜಸ್ಟ್ ಏನಲ್ಲ, ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್ ಕೆಲವೊಂದಷ್ಟು ಟಿಪ್ಸ್ ಕೊಡ್ತೀನಿ. ಈ ಒಂದು ಟಿಪ್ಸ್ ನೀವೇನಾದರೂ ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕೇವಲ 30 ದಿನದಲ್ಲಿ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಒಂದು ಎಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಒಂದು ಅನಿಸ್ಬೋದು, ಏನಪ್ಪ ಬ್ರದರ್ ನಾವು ಯೂಟ್ಯೂಬ್ನಲ್ಲಿ ವರ್ಷದಿಂದ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ವಿ, ಆದರೆ ಬಟ್ ಇನ್ನೂವರೆಗೂ ಕೂಡ ಅವರೊಂದು ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ. ಆದರೆ ನೀವು ಕೇವಲ 30 ದಿನದಲ್ಲಿ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಅಂತ ಹೇಳ್ತಾರೆ. ಇದು ನಂಬಬೋದು, ನಿಜ ಅಂತ ಅನ್ಬೋದು, 100% ನಿಜ. ಅದು ಯಾವ ರೀತಿ ಏನು ಎಲ್ಲ ನಾನು ನಿಮಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು, ಪ್ಲೀಸ್ ಕಲ್ಸನ್ ಬಸ್ ಸ್ವಲ್ಪ ನಿಲ್ಲಿ. ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಅಂತ ಪ್ಲೀಸ್ ಕಲ್ಸನ್ ಬಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬಿಡುತ್ತೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಬನ್ನಿ. ನಾನು ನಿಮಗೆ ಮೊದಲನೇದಾಗಿ ಹೇಳ್ಬೇಕಾದ್ರೆ ಈ 4,000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು. 4,000 ವಾಚ್ ಅವರ್ಸ್ ಅಂದ ತಕ್ಷಣ ತುಂಬ ಜನ ಅನ್ಬೋದು ನನಗೆ ಈ 1,000 ಸಬ್ಸ್ಕ್ರೈಬರ್ಸ್ ಬಗ್ಗೆ ಹೇಳ್ತಲ್ಲ. ಆ್ಯಕ್ಚುಲಿ ಅದ್ರ ಬಗ್ಗೆ ಆಲ್ಮೋಸ್ಟ್ ತುಂಬ ವೀಡಿಯೋ ಮಾಡಿದ್ದೀನಿ. ನೀವು ಮಾಡಿ ಅಂದರೆ ಮತ್ತೆ ಒಂದು ವೀಡಿಯೋ ಮಾಡ್ತೀನಿ, ಈ 1,000 ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ. ಜಸ್ಟ್ ಅದನ್ನು ನೀವು ವೀಡಿಯೋ ನೋಡಿ, ಇಲ್ಲಾಂದರೆ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡೋಣ. ಆದರೆ ಇವಾಗ ನಾನು ನಿಮಗೆ ಈ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು, ಅದು ಕೇವಲ 30 ದಿನದಲ್ಲಿ ಯಾವ ರೀತಿ ಕಂಪ್ಲೀಟ್ ಮಾಡೋದು. ತುಂಬ ಸಿಂಪಲ್, ಈಸಿಯಾಗಿ ನೀವು ಕಂಪ್ಲೀಟ್ ಮಾಡ್ಬೋದು. ಕಂಪ್ಲೀಟ್ ಮಾಡ್ಬೇಕಲ್ಲ ಇದರಲ್ಲಿ 2 ಸ್ಟೆಪ್. ಅಂದರೆ ಮೊದಲನೇ ಸ್ಟೆಪ್ ಅಂದ್ಬಿಟ್ಟು ನೀವೇನು ಮಾಡ್ಬೋದು, ಈ ನೀವು ನೋಡಿರ್ತಾರೆ ಅಲ್ಲಿ ದುಡ್ಡು ಕೊಟ್ಟರೆ ಸಾಕು ಈ 4,000 ವಾಚ್ ಅವರ್ಸ್ ಪೇಡ್ ವಾಚ್ ಟೈಮ್ ಸಿಗುತ್ತೆ, ಇದರಿಂದ ಆರಾಮಾಗಿ ನಿಮ್ಮ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ ಅಂತ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಆದರೆ ಈ ದುಡ್ಡು ಕೊಟ್ಟು ಯಾರೆಲ್ಲ ಯೂಟ್ಯೂಬ್ ಚಾನಲ್ ವಾಚ್ ಟೈಮ್ ಖರೀದಿ ಮಾಡಿದ್ರೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ಏನಂದರೆ, ಯಾರು ಕೂಡ ಆ ರೀತಿ ಮಾಡೋಕ್ಕೆ ಹೋಗಲೇಬೇಡಿ. ಯಾಕಂದ್ರೆ ತುಂಬ ಜನ ನೀವು ಟೆಲಿಗ್ರಾಮಲ್ಲಿ ಅಲ್ಲಿ ಬ್ಯಾನರ್ ನೋಡಿರ್ತಾರೆ, 4,000 ವಾಚ್ ಅವರ್ಸ್ಗೆ 1,000 2,000 ರೂಪಾಯಿ ಅಮೌಂಟ್ ಕೊಟ್ಟರೆ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ. ಆ ರೀತಿ ಮಾಡಬೇಡಿ. ಯಾಕಂದರೆ ಒಂದು ವೇಳೆ ನೀವು ಮಾಡ್ಕೊಂಡ್ರೆ ನಿಮ್ಮ ಚಾನಲ್ ಮೌಂಟೇಶನ್ ಆನಾದರೂ ಕೂಡ ಮುಂದಿನ ದಿನಮಾನದಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಆ ರೀತಿ ಮಾಡಬೇಡಿ. ಇನ್ನೊಂದು ಈಗ ನಾನು ನಿಮಗೆ ಈ 4,000 ವಾಚ್ ಅವರ್ಸ್ ಅದು ಕೇವಲ 30 ದಿನದಲ್ಲಿ ಯಾವ ರೀತಿ ಕಂಪ್ಲೀಟ್ ಮಾಡೋದು, ತುಂಬ ಸಿಂಪಲ್. ಕಂಪ್ಲೀಟ್ ಮಾಡ್ಬೇಕಾದ್ರೆ ನಮಗೆ ಕೆಲವೊಂದಷ್ಟು ಟಿಪ್ಸ್ ಐತೀನಿ. ಈ ಒಂದು ಟಿಪ್ಸ್ ನೀವು ಜಸ್ಟ್ ಏನು ಮಾಡಬೇಕಲ್ಲ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಮಾಡಿಬಿಟ್ರೆ ಸಾಕು, 30 ದಿನದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಏನಪ್ಪ ಟಿಪ್ಸ್ ಅಂದರೆ ಜಸ್ಟ್ ಇನ್ನಲ್ಲ, ಈಗ ನಾನು ನಿಮಗೆ ಒಂದೊಂದಿಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಈಗ ತುಂಬ ಸಿಂಪಲ್. ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ 4,000 ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗಬೇಕು. ಅದು ಅಂದರೆ ತುಂಬ ಸಿಂಪಲ್. ನೀವೇನು ಮಾಡಬೇಕು, ಸರ್ಚೇಬಲ್ ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕು. ಸರ್ಚೇಬಲ್ ಟಾಪಿಕ್ ಅಂದರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನೀವು ಎಲ್ಲ ಯೂಟ್ಯೂಬ್ನಲ್ಲಿ ಈಗ ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದರೆ ಅದು ಆಗಲ್ಲ, ಕ್ಲಿಕ್ ಆಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಸರ್ಚೇಬಲ್ ಟಾಪಿಕ್ ಏನು ಟ್ರೆಂಡ್ ಇದೆ ಈಗಿನ ದಿನಮಾನದಲ್ಲಿ, ಯೂಟ್ಯೂಬ್ನಲ್ಲಿ ಏನು ವೀಡಿಯೋ ಮಾಡಬೇಕು ಅದನ್ನ ನಾವೇನು ಮಾಡಬೇಕು, ರಿಸರ್ಚ್ ಮಾಡಿ ಒಂದು ಸರ್ಚೇಬಲ್ ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕು. ಆವಾಗ ಮಾತ್ರ ನಮ್ಮೊಂದು ವೀಡಿಯೋ ನೋಡ್ತಾರೆ, ಆವಾಗ ಮಾತ್ರ ನಮ್ಮೊಂದು ಯೂಟ್ಯೂಬ್ ಚಾನಲ್ ವೈರಲ್ ಆಗುತ್ತೆ, ಆವಾಗ ಮಾತ್ರ ನಮ್ಮೊಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂದರೆ ಆಗಲ್ಲ. ಸರ್ಚೇಬಲ್ ಟಾಪಿಕ್ ಮೇಲೆ ಮೇನ್ ಇಂಪಾರ್ಟೆಂಟ್ ಮಾಡಬೇಕು. ಆ್ಯಕ್ಚುಲಿ ತುಂಬ ಜನ ನಾನು ನೋಡಿದ್ದೇನೆ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ಪ್ರತಿದಿನ ವೀಡಿಯೋ ಏನಾದರೂ ಮಾಡಿ 1-2 ವೀಡಿಯೋ ಅಪ್ಲೋಡ್ ಮಾಡ್ಬೇಕಂತೇಳಿ ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಆ ರೀತಿ ಮಾಡೋಕ್ಕೋಗ್ಬೇಡಿ. ನೀವೇನು ಮಾಡಿ, ಸರ್ಚೇಬಲ್ ಟಾಪಿಕ್ ಒಂದು ಟ್ರೆಂಡಿಂಗ್ ಇರಬೇಕು. ಯೂಟ್ಯೂಬ್ನಲ್ಲಿ ಏನು ಮಾಡಿದರೆ ವೀಡಿಯೋ ಕ್ಲಿಕ್ ಆಗುತ್ತೆ. ಎಕ್ಸಾಂಪಲ್ಗೆ ರೀಸೆಂಟಾಗಿ ಮೋಟು ಪಟ್ಲು ವೀಡಿಯೋ ವೈರಲ್ ಇತ್ತು, ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದೆ, ಅದರಲ್ಲಿ ನೀವು ನೋಡಿದ್ರೆ ವೈರಲ್ ಆಯಿತು. ಈ ರೀತಿ ಒಂದು ಸರ್ಚೇಬಲ್ ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕು. ಇದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಸರ್ಚೇಬಲ್ ಟಾಪಿಕ್ ಮೇಲೆ ವೀಡಿಯೋ ಮಾಡಿ. ಆದಷ್ಟು ಸರ್ಚೇಬಲ್ ಟಾಪಿಕ್ ಮೇಲೆ ಪ್ರತಿಯೊಂದು ವೀಡಿಯೋ ಕೂಡ ಯಾವ ಸರ್ಚ್ ಇದೆ, ಯಾವ್ದು ಟ್ರೆಂಡ್ ಇದೆ, ಸ್ವಲ್ಪ ಲೇಟ್ ಆಗಲಿ, ಆದ್ರೆ ಬಟ್ ಆದಷ್ಟು ಸರ್ಚೇಬಲ್ ಟಾಪಿಕ್ ಇರಬೇಕು, ವಿಡಿಯೋ ಜನರಿಗೆ ರೀಚ್ ಆಗಬೇಕು. ಆ ರೀತಿ ಮಾಡಬೇಕು. ಇದು ಬಂದ್ಬಿಟ್ಟು ಮೊದಲನೇ ಟಿಪ್ಸ್, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಲೇಬೇಕು. ತುಂಬ ಜನ ಮಾಡಲ್ಲ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ, ತಮ್ನೇಲು ಟೈಟಲು ಮತ್ತು ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಸ್ಟ್ರಾಂಗ್ ಆಗಿರ್ಬೇಕು. ಏನಂದ್ರೆ ಟೈಟಲು, ತಮ್ನೇಲು, ಡಿಸ್ಕ್ರಿಪ್ಷನ್, ಇದು ಮೇನ್ ಇಂಪಾರ್ಟೆಂಟ್. ತಮ್ನೇಲ್ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ನಿಮಗೆ CTR ಸಿಗಬೇಕು. CTR ಅಂದರೆ ಏನಪ್ಪ, ಕ್ಲಿಕ್ ಥ್ರೂ ರೇಟ್ ಅಂತ ಬಂದ್ಬಿಟ್ಟು ಇದು ಇಂಪಾರ್ಟೆಂಟ್. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಗೆ ಗೊತ್ತಿರಲೇಬೇಕು. ಏನಂದ್ರೆ ಕ್ಲಿಕ್ ಥ್ರೂ ರೇಟ್, ಈ CTR ಅನ್ನೋದು ನಿಮ್ಮ ಒಂದು ವಿಡಿಯೋಕ್ಕೆ ಇರಬೇಕು. ಅದು ಇರಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ತಮ್ನೇಲ್ ಏನಂದ್ರೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ರೆ ಅದೇ ಟಾಪಿಕ್ ಮೇಲೆಗಡೆ ತಮ್ನೇಲ್ ಇರಬೇಕು. ತುಂಬ ಜನ ಏನು ಮಾಡ್ತಾರೆ, ಬೇರೆ ರೀತಿ ತಮ್ನೇಲ್ ಆಗ್ತಿಲ್ಲ, ಅಂದ್ರೆ ತಮ್ನೇಲ್ ಆಗ್ತಾರೆ ಆ ಒಂದು ಕಾರಣಕ್ಕೋಸ್ಕರ ನ್ಯೂಸ್ ಬರುತ್ತೆ ಆರಾಮಾಗಿ ಅಂತ. ಆ ರೀತಿ ಮಾಡಬೇಡಿ. ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಸಜೆಷನ್ ಬಂದಿರೋದ, ಒಳ್ಳೆ ರೀತಿಯಿಂದ ಒಂದು ತಮ್ನೇಲ್ ಹಾಕಿ, ಒಳ್ಳೆ ರೀತಿಯಿಂದ ಟೈಟಲ್ ಹಾಕಿ. ತಮ್ನೇಲ್ ಮಾಡೋದಕ್ಕೆ ನಿಮಗೆ ಗೊತ್ತಿಲ್ಲ ಬ್ರದರ್, ನಮಗೆ ಟೈಟಲ್ ಆಗಿ ಗೊತ್ತಿಲ್ಲ, ಅದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಯಾವ ರೀತಿ ಮಾಡೋದು, ತಮ್ನೇಲ್ ಯಾವ ರೀತಿ ಕ್ರಿಯೇಟ್ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿ, ಸ್ವಲ್ಪ ತಡ ಆಗಲಿ, ಆ ವಿಡಿಯೋ ನೋಡಿ ಮಾಡಿ. ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಇದು ಮುಟ್ಟು ಸೆಕೆಂಡ್ ಟಾಪಿಕ್ ಅಂದರೆ ತಮ್ನೇಲು, ಟೈಟಲ್. ಇನ್ನು ನೆಕ್ಸ್ಟ್ 3ನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಪ್ರತಿಯೊಂದು ನೀವು ಯಾವುದೇ ಒಂದು ವಿಡಿಯೋ ಮಾಡಿ, ಆ ಒಂದು ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಅಂದರೆ
30 ಸೆಕೆಂಡ್ ವಿಡಿಯೋವರೆಗೂ ನಿಮ್ಮ ಒಂದು ವಿಡಿಯೋ ಸ್ಕಿಪ್ ಮಾಡ್ಬೋದು. ಆ ರೀತಿ ಒಂದು ಉಕ್ ಇರ್ಬೇಕು, ಅದರಲ್ಲಿ ಎನರ್ಜಿ ಇರ್ಬೇಕು. ಈಗ ನೀವು ನಾನು ವಿಡಿಯೋ ನೋಡಿದ್ರೆ ಸ್ಟಾರ್ಟಿಂಗ್ ಈ ರೀತಿ ವಿಡಿಯೋ ಸ್ಕಿಪ್ ಮಾಡಬಾರ್ದು. ಆ ರೀತಿ ನೀವು ನೋಡ್ಕೊ ಎಂಗೇಜ್ಮೆಂಟ್ ಮಾಡ್ಬೇಕು. ಆಡಿಯನ್ಸ್ ಎಂಗೇಜ್ಮೆಂಟ್ ಕಟ್ಟಿ ಹಾಕ್ಬೇಕು, ಗಚ್ಚಿ ಹಿಡಿಬೇಕು. ಈಗ ನೀವು ನನ್ನ ವಿಡಿಯೋ ನೋಡ್ತಾರಲ್ಲ ಈ ರೀತಿ ನೀವು ಏನು ಮಾಡ್ಬೇಕು, ನನ್ನ ಅಂದ್ರೆ ನಿಮ್ಮ ಒಂದು ವಿಡಿಯೋ ನೋಡ್ಬೇಕ್ರೆ ಅವರೆಲ್ಲ ವಿಡಿಯೋ ಸ್ಕಿಪ್ ಮಾಡಬಾರ್ದು, ಬೋರಿಂಗ್ ಅನ್ಸ್ಬಾರ್ದು. ಆ ರೀತಿ ಎಂಗೇಜ್ಮೆಂಟ್ ಮಾಡ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಕ್ರಿಯೇಟರ್ಸ್ ಯಾವುದೋ ಒಂದು ವಿಡಿಯೋ ಮಾಡೋದು ಹೆಂಗೋ ಸ್ಟಾರ್ಟ್ ಮಾಡೋದು ಆ ರೀತಿ ಅಲ್ಲ. ಅಂದ್ರೆ ಯಾರು ಕೂಡ ಭಯ ಪಡಬೇಡಿ, ಆರಾಮಾಗಿ ವಿಡಿಯೋ ಮಾಡಿ ಆಟೋಮೆಟಿಕ್ ಏನಾಗುತ್ತೆ, ಸ್ವಲ್ಪ ಎಂಗೇಜ್ಮೆಂಟ್ ಇರಬೇಕು, 30 ಸೆಕೆಂಡ್ ಕಟ್ಟಿ ಆಗಿರ್ಬೇಕು. ಇದು ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಟಿಪ್ಸ್ ಬಂತು ಏನಪ್ಪ, ಮ್ಯಾಕ್ಸಿಮಮ್ ನೀವು ಯಾವುದೇ ಒಂದು ವಿಡಿಯೋ ಮಾಡಿ ಆ ಒಂದು ವಿಡಿಯೋ ಲೆಂತ್ ಮ್ಯಾಕ್ಸಿಮಮ್ 8ರಿಂದ 10 ನಿಮಿಷದವರೆಗೆ ಇರಬೇಕು ಮತ್ತು ಕ್ವಾಲಿಟಿ ಇರಬೇಕು. ಇದು ಇಂಪಾರ್ಟೆಂಟ್. ಏನಂದ್ರೆ 8ರಿಂದ 10 ನಿಮಿಷ. ಯಾಕಪ್ಪ ಅಂದ್ರೆ ತುಂಬಾ ಸಿಂಪಲ್. ಈಗ ನೀವು 4,000 ವಾಚರ್ಸ್ ಅಂದ್ರೆ 4,000 ವಾಚರ್ಸ್ ಅಂದ್ರೆ ಇದು ಯಾವ ಎಷ್ಟು ಅಂದ್ರೆ 60 ಮಿನಿಟ್ಸ್ ಆದಾಗ 1 ಅವರ್ಸ್ ಆಗುತ್ತೆ. ಈ ರೀತಿ 4,000 ಆಗುತ್ತೆ. ಅದಕ್ಕೋಸ್ಕರ ನೀವು ವಿಡಿಯೋ ಲೆಂತ್ ಆಗಬೇಕು. ಶಾರ್ಟ್ಸ್ ಮಾಡಿದ್ರೆ ಮ್ಯಾಕ್ಸಿಮಮ್ 4ರಿಂದ 3 ನಿಮಿಷ ಮಾಡಿದ್ರೆ ಆ ವಿಡಿಯೋ ವೈರಲ್ ಆಯಿತು. ಆ ವಿಡಿಯೋ ವೈರಲ್ ಆದರೆ ಅದರಿಂದ ತೊಗೊಂಡು ಏನು ಮಾಡ್ತಾರೆ, ಫಾಸ್ಟ್ ಟೈಮ್ ಕಂಪ್ಲೀಟ್ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಲೆಂತ್ ಮಾಡಿ. ಯಾವುದೋ ಒಂದು ವಿಡಿಯೋ ಮಾಡ್ಕೊಟ್ಟು ಸ್ವಲ್ಪ ಲೆಂತ್ ಮಾಡಿ, ಮೌಂಟೇಶನ್ ಆಗೋವರೆಗೂ ಮಾಡಿ. ಅದರಂತ ನೀವು ಲೆಂತ್ ಮಾಡ್ತಾರೋ ಬಿಡ್ತಾರೋ ನಿಮ್ಮ ಒಪಿನಿಯನ್ ಮತ್ತೆ ಟಾಪಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಸ್ವಲ್ಪ ವಿಡಿಯೋ ಲೆಂತ್ ಮಾಡಿ. ಆಕ್ಚುಲಿ ನಾನು ಪ್ರತಿಯೊಂದು ವಿಡಿಯೋಗಳಲ್ಲಿ ಲೆಂತ್ ಇರುತ್ತೆ, ಯಾಕಂದ್ರೆ ನಿಮಗೋಸ್ಕರ ಅರ್ಥ ಆಗ್ಬೇಕು. ಅದಕ್ಕೋಸ್ಕರ ಬೇಕಾದ್ರೆ ಸ್ವಲ್ಪ ವಿಡಿಯೋ ಲೆಂತ್ ಮಾಡಿ ಮತ್ತೆ ಕ್ವಾಲಿಟಿ ಮೇಂಟೈನ್ ಮಾಡಿ. ವಿಡಿಯೋ ಕ್ವಾಲಿಟಿ ಇರೋದು ಇಂಪಾರ್ಟೆಂಟ್. ಇದು ಬಂದ್ಬಿಟ್ಟು ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ, ಆಡಿಯನ್ಸ್ ಅಂಡ್ ರಿಟೆನ್ಷನ್ ಮ್ಯಾಕ್ಸಿಮಮ್ ಅಂದ್ರೆ ಹೆಚ್ಚಿರ್ಬೇಕು. ಹೆಚ್ಚಂದ್ರೆ ಆಡಿಯನ್ಸ್ ಅಂಡ್ ರಿಟೆನ್ಷನ್ ವಿಡಿಯೋಗೆ ಒಳಗಡೆ ಇರಬೇಕು. ಆ ರೀತಿ ನೀವು ನೋಡ್ಬೇಕಂದ್ರೆ ವಿಡಿಯೋಗೆ ಆಡಿಯನ್ಸ್ ಅಂಡ್ ರಿಟೆನ್ಷನ್ ಬರ್ಬೇಕು. ರಿಟೇಷನ್ ಅಂದ್ರೆ ಅವ್ರು ನಿಮ್ಮ ವಿಡಿಯೋ ಕ್ಲಿಕ್ ಮಾಡಿ ನೋಡ್ಬೇಕು. ಆ ರೀತಿ ನೀವು ಜನಗಳನ್ನ ನೋಡ್ಬೇಕು. ಅಂದ್ರೆ ಜನ ಅಂದ್ರೆ ಯಾವ ರೀತಿ ನಮ್ಮ ವಿಡಿಯೋ ನೋಡಿದ ತಕ್ಷಣ ಅವ್ರಿಗೆ ಒಂದು ಏನೋ ಒಂಥರ ಅನ್ಸ್ಬೇಕು, ಫೀಲ್ಡ್ ಅನ್ಸ್ಬೇಕು, ಒಂದು ಖುಷಿ ಅನ್ಸ್ಬೇಕು. ಆ ರೀತಿ ಮ್ಯಾನೇಜ್ಮೆಂಟ್ ಮಾಡಿ ಒಂದು ಆಡಿಯನ್ಸ್ ಮೂವ್ಮೆಂಟ್ ನಿಮ್ಮ ಕೈಯಲ್ಲಿರ್ಬೇಕು. ಇದು ಟಿಪ್ಸ್ ತುಂಬಾ ಇಂಪಾರ್ಟೆಂಟ್ ಕ್ರಿಯೇಟರ್ಸ್ ಬಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಏನ್ಬೇಕು, ಪ್ರತಿದಿನ ನೀವು ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡಿ. ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನ್ ಮಾಡ್ತಾರೆ, ತಿಂಗಳಿಗೆ ಒಂದು ವಿಡಿಯೋ, ವಾರದಲ್ಲಿ ಒಂದು ವಿಡಿಯೋ, ವಾರದಲ್ಲಿ 2 ವಿಡಿಯೋ ಈ ರೀತಿ ಮಾಡ್ಕೊಂಡಿರ್ತಾರೆ. ಮನುಷ್ಯಟ್ಟು ಅಂದ್ರೆ ಮೈಂಡ್ ಸೆಟ್ ಈ ರೀತಿ ಮಾಡಿರ್ತಾರೆ. ಆ ರೀತಿ ಮಾಡಕ್ಬಿಡಿ. ಆದಷ್ಟು ಸ್ವಲ್ಪ ಜಲ್ದಿನ ವಿಡಿಯೋ ಅಪ್ಲೋಡ್ ಮಾಡಿ. ಅದ್ರ ಬಿಟ್ಟು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಬೆಟ್ಟು. ಅದ್ರ ಬಿಟ್ಟು ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡಿ. ನೀವೇನು ಮಾಡ್ಬೇಕು, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಬೇಕು. ಒಂದು ತಿಂಗಳಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು, ವಾರದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆಗಲ್ಲ. ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದು ಒಳ್ಳೆ ರೀತಿ ರೀಚ್ ಸಿಗುತ್ತೆ. ಯಾಕಂದ್ರೆ ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ನೆಕ್ಸ್ಟ್ 2 ಮಂತ್ ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ಅನಾಲಿಟಿಕ್ಸ್ ಏನಾಗುತ್ತೆ, ಡೌನ್ ಇರುತ್ತೆ, ಇಂಪ್ರೆಷನ್ ಸಿಗಲ್ಲ, ಕ್ಲಿಕ್ ಥ್ರೂ ಸಿಗಲ್ಲ. ಅದರಿಂದ ನಿಮ್ಮ ಚಾನಲ್ ಕೂಡ ಗ್ರೋ ಆಗಲ್ಲ. ಅದಕ್ಕೋಸ್ಕರ ಮಾಡಿ ನೀವೇನು ಮಾಡಬೇಕು, ತುಂಬಾ ಸಿಂಪಲ್. ಏನಂದ್ರೆ ಏನು ಮಾಡೋಬೇಕಿಲ್ಲ, ನೀವು ನೋಡಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ, ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ ಏನಂದ್ರೆ ಪ್ಲೇ ಲಿಸ್ಟ್ ಅಂತ ಬಂತು. ಪ್ಲೇ ಲಿಸ್ಟ್ ಅಂದ್ರೆ ಏನು, ತುಂಬಾ ಸಿಂಪಲ್. ಅಂದ್ರೆ ನೀವು ಯಾವುದೋ ಒಂದು ವಿಡಿಯೋ ಮಾಡಿ, ಆ ವಿಡಿಯೋದ ಅಂದ್ರೆ ಯಾವುದೋ ಒಂದು ವಿಡಿಯೋ ಮಾಡಿದ್ರು ಅದಕ್ಕೆ ಆದಂತ ಒಂದು ಪ್ಲೇ ಲಿಸ್ಟ್ ಮಾಡಿ. ಅಂದ್ರೆ ಪ್ಲೇ ಲಿಸ್ಟ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ನಾನು ಯಾವುದೋ ಒಂದು ಸೀರೀಸ್ ಮಾಡ್ತೀನಿ. ಈಗ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಚಾನಲ್ ಯಾವ ರೀತಿ ಮೋಟಿವೇಶನ್ ಮಾಡೋದು, ಅದು ಪಾರ್ಟ್ 1 ಪಾರ್ಟ್ 2 ಈ ರೀತಿ ವಿಡಿಯೋ ಮಾಡ್ತೀನಿ. ಅದೇ ರೀತಿ ಆದಂತ ನೀವು ಏನು ಮಾಡಿ, ಒಂದು ಇದು ಮಾಡ್ಕೊಳ್ಳಿ, ಅಂದ್ರೆ ಒಂದು ಪ್ಲೇ ಲಿಸ್ಟ್ ಮಾಡಿ. ತುಂಬಾ ಇಂಪಾರ್ಟೆಂಟ್. ಪ್ಲೇ ಲಿಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ಲೇ ಲಿಸ್ಟ್ ಮರಿಬೇಡಿ. ಇದು ತುಂಬಾ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕು, ಪ್ಲೇ ಲಿಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಆದಂತ ಒಂದು ಸೀರೀಸ್ ವೈಸ್ ಮಾಡಿ. ಇದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಹೆಂಗೆ ಯೂಸ್ ಆಗುತ್ತೆ, ಇದರಿಂದ 4,000 ಅವರ್ಸ್ ಹೆಂಗೆ ಕಂಪ್ಲೀಟ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಹೆಂಗಂದ್ರೆ ಈಗ ನೋಡಿ, ಒಂದು ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋ ಒಂದು ವಿಡಿಯೋ ನೋಡಿದ್ರೆ, ಆ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಏನಿಸುತ್ತೆ, ನೆಕ್ಸ್ಟ್ ಏನು ಮಾಡಬೇಕು, ಪ್ರೊಸೆಸ್ ಮೋಟಿವೇಶನ್ ಆಗಬೇಕು, ಏನೆಲ್ಲ ಪ್ರೊಸೆಸ್ ಇರುತ್ತೆ ಅದು ನಿಮ್ಗೆ ಗೊತ್ತಿರ್ಬೇಕು. ಅದೇ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಆಡ್ ಮಾಡಿದ್ರೆ ಅದರಿಂದ ಏನಾಗುತ್ತೆ, ನಿಮಗೆ ವ್ಯೂಸ್ ಬರ್ತದೆ, ಅದರಿಂದ ವಾಚ್ ಟೈಮ್ ಸಿಗುತ್ತೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಮಾಡ್ಬೇಕು, ಪ್ರತಿ ಒಂದು ವಿಡಿಯೋ ಕೂಡ ನೀವು ಏನ್ ಮಾಡ್ಬೇಕು, ಎಂಡ್ ಸ್ಕ್ರೀನ್ ಮತ್ತು ಐ ಕಾರ್ಡ್ಸ್ ಹಾಕ್ಬೇಕು. ಇಂಪಾರ್ಟೆಂಟ್. ಎಂಡ್ ಸ್ಕ್ರೀನ್ ಅಂದ್ರೆ ಈಗ ನೀವು ನನ್ನ ವಿಡಿಯೋ ಕೊನೆಗೆ 4 ವಿಡಿಯೋ ಮೇಲ್ಗಡೆ ವಿಡಿಯೋಗಳು ತೋರಿಸುತ್ತೆ, ಹೌದಲ್ಲ? ಆ ರೀತಿ ನೀವು ಏನ್ ಮಾಡಿ, ಎಂಡ್ ಸ್ಕ್ರೀನ್ ಹಾಕಿ. ಮತ್ತೆ ಅದ್ರ ಜೊತೆಗೆ ಮೇಲ್ಗಡೆ ಐ ಕಾರ್ಡ್ ಅಂದ ತಕ್ಷಣ ಐ ಕಾರ್ಡ್ ಬರುತ್ತೆ. ಆ ರೀತಿ ಅಂದ್ರೆ ಐ ಕಾರ್ಡ್ ಎಂಡ್ ಸ್ಕ್ರೀನ್ ಹಾಕೊಂಡ್ರೆ ಏನಾಗುತ್ತೆ, ಎಕ್ಸಾಂಪಲ್ ನಾನು ವಿಡಿಯೋ ಎಂಡಿಗೆ ನೀವು 1,000 ಸಬ್ಸ್ಕ್ರೈಬರ್ಸ್ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡೋಕೆ ಈ ವಿಡಿಯೋ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ನಿಮ್ಗೆ ಬರುತ್ತೆ. ಆ ರೀತಿ ಅದರಿಂದ ಏನಾಗುತ್ತೆ, ಯಾರೇ ನಿಮ್ಮ ವಿಡಿಯೋ ನೋಡುವಾಗ ಯಾವ ಟಾಪಿಕ್ ನೋಡಬೇಕಾಗಿಲ್ಲ, ಜಸ್ಟ್ ಸೈಡ್ ಒಂದು ವಿಡಿಯೋ ಬರುತ್ತೆ, ಆ ವಿಡಿಯೋ ಕ್ಲಿಕ್ ಮಾಡಿ ಸಾಕು, ಆಟೋಮೆಟಿಕ್ ನಿಮಗೆ ಏನಾಗುತ್ತೆ, ಆ ವಿಡಿಯೋ ಸಜೆಷನ್ ಆಗುತ್ತೆ. ಅದರಿಂದ ನಿಮ್ಮ ಒಂದು ಟಿಪ್ಸ್ ಬೇಗ 4,000 ವಾಚರ್ಸ್ ಕಂಪ್ಲೀಟ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ನೀವು ಮಾಡಲೇಬೇಕು. ಪ್ರತಿಯೊಬ್ಬರಿಗೆ ಹೇಳೋದಂದ್ರೆ ಎಂಡ್ ಸ್ಕ್ರೀನ್ ಕೂಡ ಯೂಸ್ ಮಾಡ್ತಾರೆ. ತುಂಬಾ ಜನ ಕ್ರಿಯೇಟರ್ಸ್ ಮಾಡಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಮಾಡ್ಬೇಕು, ನಿಮ್ಮ ಒಂದು ವಿಡಿಯೋಗೆ SEO ಮಾಡಬೇಕು. SEO ಅಂದ್ರೆ ಏನು ಅರ್ಥ ಮಾಡ್ತಾರೆ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಬಂದ್ಬಿಟ್ಟು. ಇದೇನಪ್ಪ ಅಂದ್ರೆ ತುಂಬಾ ಸಿಂಪಲ್. ಒಳ್ಳೆ ರೀತಿಯಿಂದ ಟೈಟಲ್ ಹಾಕ್ಬೇಕು, ಒಳ್ಳೆ ರೀತಿಯಿಂದ ಡಿಸ್ಕ್ರಿಪ್ಷನ್ ಹಾಕಬೇಕು, ಒಳ್ಳೆ ರೀತಿಯಿಂದ ಟ್ಯಾಗ್ಸ್ ಹಾಕಬೇಕು. ಇದು ಇಂಪಾರ್ಟೆಂಟ್. ಟೈಟಲ್, ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ ಇದು ತುಂಬಾ ಇಂಪಾರ್ಟೆಂಟ್. ಯಾರು ಕೂಡ ಮಿಸ್ ಮಾಡಬೇಡಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ ಹೇಳ್ಬೇಕಾದ್ರೆ ಇದು ನೀವು ಮಾಡಲೇಬೇಕು. ಇದು ಮಾಡಿದ್ರೆ ಆಟೋಮೆಟಿಕ್ ನಿಮ್ಮೊಂದು ರಿಚ್ ಆಗುತ್ತೆ. SEO ಮಾಡೋದು ನಿಮಗೆ ಗೊತ್ತಿಲ್ಲಪ್ಪ ಅಂದ್ರೆ ತುಂಬಾ ಸಿಂಪಲ್. ಹೇಳಿದಲ್ಲ, ಈ ChatGPT ಆಗಿರ್ಬೋದು, ಈಗ ಜಿಮಿನಿ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಇಲ್ಲಾಂದ್ರೆ ಈ ಟೂಬರ್ಡಿ ಅಪ್ಲಿಕೇಶನ್ ಈ ರೀತಿ ಕೆಲವೊಂದಷ್ಟು ಅಪ್ಲಿಕೇಶನ್, ಆ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ SEO ಮಾಡ್ಬೋದು. ಯಾವ ರೀತಿ ಮಾಡೋದು ನಿಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನಾನು ಇದೀನಿ.
ನಾನು ಎದಕ್ಕೋಸ್ಕರ ಇದ್ದೀನಿ, ನಿಮಗೋಸ್ಕರ ಇದ್ದೀನಿ. ಎಸ್ ಸಿ ಯಾವ ರೀತಿ ಮಾಡೋದಂತ ವಿಡಿಯೋ ಮಾಡಿದೆ, ಆ ವಿಡಿಯೋ ಎಂಡ್ ಹಾಕಿರ್ತೀನಿ, ಎಂಡ್ ಸ್ಕ್ರೀನ್ ಇದ್ರೆ ಐ ಕಾರ್ಡಲ್ಲಿ ಇರುತ್ತೆ, ಆ ವಿಡಿಯೋ ನೋಡಿ ಏನು ಮಾಡಿ ಎಸ್ ಸಿ ಮಾಡಿ. ಎಸ್ ಸಿ ತುಂಬ ಇಂಪಾರ್ಟೆಂಟ್. ನಾನು ಕೂಡ ಪ್ರತಿಯೊಂದು ವಿಡಿಯೋ ಮಾಡ್ತೀನಿ, ನೀವು ಕೂಡ ಪ್ರತಿಯೊಂದು ವಿಡಿಯೋ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್. ಎಸ್ ಸಿ ಮರಿಬೇಡಿ, ಇದು ತುಂಬ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು, ನೀವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋ ನೀವು ಏನು ಮಾಡ್ಬೋದು ಅಂದ್ರೆ, ಆ ಒಂದು ವಿಡಿಯೋ ನೀವು ಏನು ಮಾಡ್ಬೇಕು, ತುಂಬ ಸಿಂಪಲ್. ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಶೇರ್ ಮಾಡ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮತ್ತೆ ಈ ವಾಟ್ಸಪ್ ಆಗಿರ್ಬೋದು, ಮತ್ತೆ ಈ ಫೇಸ್ಬುಕ್ ಆಗಿರ್ಬೋದು, ಈ ರೀತಿ ಏನು ಮಾಡಬೇಕು, ಆ ಒಂದು ವಿಡಿಯೋ ಲಿಂಕ್ ಅನ್ನು ನೀವು ಶೇರ್ ಮಾಡಬೇಕು. ಶೇರ್ ಮಾಡ್ಬೇಕಂದ್ರೆ ಎಲ್ಲರಿಗೂ ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಅಂದರೆ ಅದರಿಂದ ಕೂಡ ಪ್ರಾಬ್ಲಮ್ ಆಗುತ್ತೆ, ಅದನ್ನು ಕೂಡ ಹೇಳ್ತೇನೆ. ಶೇರ್ ಅಂದರೆ ಯಾವ ರೀತಿ ಅಂದರೆ, ಯಾರೆಲ್ಲ ಆ ಒಂದು ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಾರೆ, ನೋಡುವಂಗೆ ಇದ್ದಾರೆ, ಅವ್ರಿಗೆ ಮಾತ್ರ ಆ ವಿಡಿಯೋ ಶೇರ್ ಮಾಡಿ. ಅದನ್ನು ಬಿಟ್ಟು ಬೇರೆದವ್ರು ಎಲ್ಲರೂ ಕೂಡ ಶೇರ್ ಮಾಡಬೇಡಿ. ಯಾಕಂದರೆ ಈ ಅಲ್ಗೋರಿದಮ್ ತುಂಬ ಡೌನ್ ಆಗುತ್ತೆ. ಯಾವ ರೀತಿ ಅಂದರೆ, ಈಗ ಆ ವಿಡಿಯೋ ಶೇರ್ ಮಾಡಿದರೆ ಆ ವಿಡಿಯೋ ಅವ್ರು ಕ್ಲಿಕ್ ಮಾಡಿ ನೋಡಲಿಲ್ಲ ಅಂದ್ರೆ ಏನಾಗುತ್ತೆ, ರೀಚ್ ಸಿಗಲ್ಲ. ಅದಕ್ಕೋಸ್ಕರ ಯಾರೆಲ್ಲ ವಿಡಿಯೋ ನೋಡ್ತಾರೆ ನಿಮ್ಗೆ ಅನಿಸುತ್ತೆ ಅವರಿಗೆ ಮಾತ್ರ ವಿಡಿಯೋ ಶೇರ್ ಮಾಡಿ, ಬಿಟ್ಟರೆ ಬೇರೆದವ್ರಿಗೆ ಶೇರ್ ಮಾಡೋಕ್ಕೋಗ್ರಿ. ಈ ವಿಡಿಯೋ ಶೇರ್ ಮಾಡೋದು ಕೂಡ ತುಂಬ ಬೆನಿಫಿಟ್ಸ್ ಆಗುತ್ತೆ. ಅದರಲ್ಲಿ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದರೆ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿದರೆ ನೋಡ್ತಾರೆ, ಸೆಕೆಂಡ್ ವಿಡಿಯೋ ನೋಡ್ತಾರೆ, ಹಂಗೆ ಪ್ರತಿದಿನ ವಿಡಿಯೋ ಕಲಿಸ್ತಾ ಇದ್ರೆ ನೋಡೋಕ್ಕಲ್ಲ, ಯಾರು ನೋಡೋಲ್ಲ. ಅದಕ್ಕೋಸ್ಕರ ಮಾಡಿ ಯಾರಿಗೆ ವಿಡಿಯೋ ಶೇರ್ ಮಾಡಬೇಕು ಅವ್ರಿಗೆ ಮಾತ್ರ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಶೇರ್ ಮಾಡಬೇಡಿ. ಇದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಶೇರ್ ಮಾಡೋದಂದ್ರೆ ಏನಾಗುತ್ತೆ ಅಂದರೆ, ಒಳ್ಳೆ ರೀತಿಯ ರೀಚ್ ಸಿಗುತ್ತೆ, ಒಳ್ಳೆ ರೀತಿಯ ವ್ಯೂಸ್ ಬರುತ್ತೆ, ಒಳ್ಳೆ ರೀತಿಯ ವಾಚ್ ಟೈಮ್ ಬರುತ್ತೆ. ಇದರಿಂದ ಮತ್ತೇನು ಬೇಕು ನಿಮಗೆ, ತುಂಬ ಬೆನಿಫಿಟ್ಸ್ ಆಗುತ್ತೆ. ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಲೇಬೇಕು. ಹೇಳಿದ್ನಲ್ಲ ಇಷ್ಟು ಟಿಪ್ಸ್. ಅದ್ರ ಜೊತೆ ನಾನು ನಿಮಗೆ ಎಲ್ಲರೂ ಕೂಡ ಸಜೆಷನ್ ಮಾಡೋದು ಏನಂದ್ರೆ, ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಹೇಳ್ಬೇಕಾದ್ರೆ ಈ 4,000 ವಾಚ್ ಟೈಮ್ ಏನಿದಲ್ಲ, ಕೇವಲ 30 ದಿನದಲ್ಲಿ ಆರಾಮಾಗಿ ನೀವು ಕಂಪ್ಲೀಟ್ ಮಾಡ್ಬೋದು. ಆದರೆ ನೀವು ಮಾಡಬೇಕಾದ ಕೆಲಸ ಏನಂದರೆ, ನಿಮ್ಮ ಮೈಂಡಲ್ಲಿ ಮೇನ್ ಇಂಪಾರ್ಟೆಂಟ್, ಈ 4,000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ನೀವು ಅದನ್ನ ಇಟ್ಕೊಳ್ಳಬೇಡಿ, ಅದನ್ನ ಡಿಲೀಟ್ ಮಾಡ್ಬೇಕು. ನೀವೇನು ನೋಡಬೇಕು, ನಿಮ್ಮ ಕೆಲಸ ನೀವು ಮಾಡಬೇಕು. ಕೆಲಸ ಅಂದರೆ ಪ್ರತಿದಿನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಬೇಕು, ಒಳ್ಳೆ ರೀತಿಯಿಂದ ಟೈಟಲ್ ಹಾಕಬೇಕು, ಒಳ್ಳೆ ರೀತಿಯಿಂದ ತಮ್ನೇಲ್ ಹಾಕಬೇಕು, ಒಳ್ಳೆ ರೀತಿಯಿಂದ ಟಾಪಿಕ್ ವಿಡಿಯೋ ಮಾಡಬೇಕು, ಒಳ್ಳೆ ಕ್ವಾಲಿಟಿಯಲ್ಲಿ ವಿಡಿಯೋ ಮಾಡಬೇಕು. ಇಷ್ಟು ಮಾಡಿ ಆಟೋಮೆಟಿಕ್ ನಿಮ್ಮ ಒಂದು ಟಿಪ್ಸ್ ಬೇಗ 4,000 ವಾಚರ್ಸ್ ಕಂಪ್ಲೀಟ್ ಆಗುತ್ತೆ. ಮತ್ತು ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ಟೈಮಿಂಗ್. ಯಾವೊಂದು ಟೈಮ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕೆ ಅದು ಇಂಪಾರ್ಟೆಂಟ್. ಯಾಕಂದರೆ ಸಿಕ್ಕಿದ ಟೈಮ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯಾರೂ ನೋಡೋಲ್ಲ. ಯಾವೊಂದು ಮಾರ್ನಿಂಗ್ ಯಾವ ಟೈಮಲ್ಲಿ ಹಾಕಬೇಕು, ಬೆಳಗ್ಗೆ ಯಾವ ಒಂದು ಟೈಮ್ ಅಂದರೆ ಬೆಳಗ್ಗೆ ಯಾವ ಟೈಮು, ಮತ್ತು ಸಾಯಂಕಾಲ ಆದರೆ ಯಾವ ಟೈಮು, ಮತ್ತು ಮಧ್ಯಾಹ್ನ ಯಾವ ಟೈಮ್, ಈ ಒಂದು ರೀತಿ ಒಂದು ಟೈಮಿಂಗ್ನ ಸೆಟ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ವಿಡಿಯೋ ವೈರಲ್ ಆಗುತ್ತೆ. ಅದ್ರ ಜೊತೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಹೇಳೋದು ಇಷ್ಟೇ, ಏನಂದರೆ ದೊಡ್ಡ ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಿದಂಥ ವಿಡಿಯೋ ಟಾಪಿಕ್ ನಾವು ವಿಡಿಯೋ ಮಾಡಿದರೆ ಯಾರೂ ನೋಡೋಲ್ಲ. ಯಾಕಂದ್ರೆ ಈಗ ಅವ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಇದೆ. ಈಗ ನೀವು ಔಟ್ ಚಾನಲ್ ಕ್ರಿಯೇಟ್ ಅಂದ ತಕ್ಷಣ ಅವ್ರ ಮೇಲ್ಗಡೆ ಅವ್ರ ವಿಡಿಯೋ ಸಜೆಷನ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವ್ರ ವಿಡಿಯೋ ಕ್ಲಿಕ್ ಮಾಡಿ ನೋಡಿರ್ತಾರೆ. ಆದರೆ ನಾವು ಆ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ರೆ ನೋಡಲ್ಲ. ಎಲ್ಲೇ ಒಂದು ಕ್ಲಿಕ್ಕಾಗಿ ಅಂದರೆ ಕ್ಲಿಕ್ಕಾಗಿ ವೈರಲ್ ಆಗ್ಬೋದು, ಆದರೆ ಬಟ್ ನಾವು ಮಾಡಬೇಕಾದ ಕೆಲಸ ಇಷ್ಟ. ಈ ಏನಿಲ್ಲ ಇಷ್ಟು ಟಿಪ್ಸ್ ಫಾಲೋ ಮಾಡಿ, ಆಟೋಮೆಟಿಕ್ ನಿಮ್ಮೊಂದು ಟಿಪ್ಸ್ ಆರಾಮಿಗೆ ಇದಾಗುತ್ತೆ, ಆರಾಮಿಗೆ ಗ್ರೋ ಆಗುತ್ತೆ. ಮತ್ತು ಅದ್ರ ಜೊತೆ ಮತ್ತೊಮ್ಮೆ ಎಲ್ಲರಿಗೂ ಸಜೆಷನ್ ಮಾಡ್ತೀನಿ, ಯಾವುದೇ ರೀತಿ ದುಡ್ಡು ಕೊಟ್ಟು ವ್ಯೂಸ್ ತೊಗೋದು, ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ ತೊಗೋದು, ದುಡ್ಡು ಕೊಟ್ಟು ವಾಚ್ ಟೈಮ್ ತೊಗೋದು, ಇದನ್ನ ಯಾವುದೇ ರೀತಿ ಮಾಡೋಕ್ಕೋಗ್ಬೇಡಿ. ದಯವಿಟ್ಟು ಕೈ ಮುಗಿದಕ್ಕೆ ಅಂತ ಮಾಡ್ತಾಯಿದ್ರೆ ಇವಾಗಲೇ ನಿಲ್ಲಿಸ್ಬಿಡಿ. ಯಾಕಂದರೆ ಒಮ್ಮೆ ಚಾನಲ್ ಮೌಂಟೇಶನ್ ಡಿಸೇಬಲ್ ಆದ್ರೆ ಮತ್ತೆ ಮೌಂಟೇಶನ್ ಆನಾಗಲ್ಲ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಂಡಾಯ್ತಾ. ಏನಲ್ಲ ತುಂಬ ಸಿಂಪಲ್. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾನು ನಿಮಗೆ ಈ ಒಂದು ಈ ಹೇಳಿದ್ನಲ್ಲ ಇಷ್ಟು ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಸಾಕು. ಕೇವಲ 30 ದಿನದಲ್ಲಿ ಈ 4,000 ವಾಚರ್ಸ್ ಕಂಪ್ಲೀಟ್ ಮಾಡ್ಬೋದು. ಅದ್ರ ಬಟ್ 30 ದಿನ ಬೇಡ, ಕೇವಲ ಒಂದೇ ದಿನದಲ್ಲಿ ಕೂಡ ಕಂಪ್ಲೀಟ್ ಆಗ್ಬೋದು. ಹೇಳೋಕ್ಕಾಗಲ್ಲ. ಜಸ್ಟ್ ಒಂದು ವಿಡಿಯೋ ಕ್ಲಿಕ್ ಮಾಡಿ ವೈರಲ್ ಅಂದರೆ ಕ್ಲಿಕ್ ಆಗಿ ವೈರಲ್ ಆಯ್ತು ಅಂದರೆ ಈ 4,000 ವಾಚರ್ಸ್ ಕಂಪ್ಲೀಟ್ ಆಯ್ತು. ಮತ್ತೇನು ಬೇಕು ನಿಮಗಂತ? ಆರಾಮಾಗುತ್ತಲ್ಲ, ಸಾಕಲ್ಲ. ನಿಮಗೆ ಎಷ್ಟು ಬೇಕು? 4,000 ವಾಚರ್ಸ್ ಸಾಕು. ಅದು ಸಿಕ್ತಂದರೆ ನಿಮ್ಮ ಚಾನಲ್ ಮೌಂಟೇಶನ್ ಆನಿತ್ತು. ಏನೂ ಅಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕೆ ಮುಂಚೆ ಎಲ್ಲ ನಮ್ಮ ಕಂಟ್ರೀಸ್ ಫ್ಯಾಮಿಲೀಸ್ ಎಲ್ಲ ಇರ್ತೀನಿ. ಈ ಒಂದು ಯಾವ ರೀತಿ ಅನಿಸಿತ್ತು ಚಿಕ್ಕದಕ್ಕೆ ಒಂದು ಕಂಪ್ಲೀಟ್ ಆಗೋದು ಮರಿಬೇಡಿ ಅಂತ ಪ್ರತಿಯೊಬ್ಬ ಕಂಟ್ರೀಸ್ ಫ್ಯಾಮಿಲಿ ಮತ್ತೆ ನನಗೆ ನೆಕ್ಸ್ಟ್ ಹಿಡಿಸಿದ್ದೀನಿ. ಪ್ರತಿಯೊಬ್ಬರು ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಇಷ್ಟೆಲ್ಲರಿಗೆ ಬಾಯ್ ಬಾಯ್.